ಅವರು ಪಂಚೆ ಸೊಂಟ ಕಟ್ಕೊಂಡ್ಬಿಟ್ಟಿದ್ದಾರೆ ಶಲ್ಯನ, ಗುರುನಾಥ ಕೈಗೆ ಒತ್ತಿದ್ದಾರೆ. ಆಮೇಲೆ ರಾಮಾನಂದು ಏನೋ ಹೇಳ್ತಿದ್ದಾರೆ, ತುಂಬ ಭಜನೆ ಮಾಡ್ತಿದ್ದಾರೆ. ಜನ ಒಂದು 60-70 ಜನ ಬರ್ತಿದ್ದೆ. ನಾವು ಕಡೆ ಮೂಲೆ ಕೂತಿದ್ವಿ. ರಾಮಾನಂದ ಕಿಟೆ ಅಂತಂದು, ಏನು ರಾಮಾನಂದು ಸೇಟು ಅಂತಿದ್ವಿ. ಏನು ಸೇಟು ಅಂತಂದು, ಅವ್ರು ನೋಡು ಸೈಂಟಿಸ್ಟಾ ಅಂತಂದರು. ಹ್ಞೂ ನೋಡಿ ಇನ್ನೇ ಅಂತ. ಅಲ್ಲೆಲ್ಲ ಇನ್ನೂ ಮಂಗಳಾರತಿ ಆಗಿಲ್ಲ. ಇವ್ರು ಹಾಗೆ ಇರ್ತಕ್ಕಂಥವ್ರು ಇವರೇ ಸೀದಾ ಅಡುಗೆ ಮನೆಗೆ ಹೋಗಿದ್ದಾರೆ. ಈ ಥರ ಬಂದಿರೋರು ನೋಡಿ ಅವರು ದೂರ ಇರಿ ಅಂತ ಅಂದ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಪ್ಪ ನಂಗೆ ಪಾಯಸ ಕೊಡು ಅಂತಲೋ ಏನೋ ಕೇಳಿದಂತೆ. ಆಮೇಲೆ ಅವರು ಇದಿಲ್ಲ ನೈವೇದ್ಯ ಆಗಬೇಕು ಎಲ್ಲ ಆಗಬೇಕು ಅಂತೇನೋ ಅವರು ಹೇಳಿದಾಗ ಇವರದ್ದೇನೋ ಹೇಳಿಬಿಟ್ಟು ಬಂದರಂತೆ. ಸೀರಿಯಸ್ ಅಲ್ಲ, ಹಾಸ್ಯ ಪ್ರಸಂಗ ಇದು. ಒಬ್ಬರು ಸೈಂಟಿಸ್ಟ್ ಬರೋರು ಗುರುನಾಥ ಮನೆಗೆ ಕೊನೆಯ ದಿನಗಳಲ್ಲಿ. ಅವರು ಅದರಲ್ಲಿ ಇಸ್ರೋದಲ್ಲೆಲ್ಲ ಒಳ್ಳೆ ಸೈಂಟಿಸ್ಟ್ ಆಗಿದ್ರು. ಸ್ಯಾಟಲೈಟ್ ನ್ಯಾವಿಗೇಷನಲ್ಲಿ ಸೀನಿಯರ್ ಸೈಂಟಿಸ್ಟ್ ಅವರು. ಗುರುನಾಥ ಸಂಪರ್ಕಕ್ಕೆ ಬಂದಿದ್ದರು. ಅವರು ಭಾಳ ಡೆಡ್ಡು, ಒಂದು 45-48 ವರ್ಷ, ಕೆಂಪಗಿದ್ದರು, ಜಟ್ಟಿ ತರಕಿದ್ರು, ಮೈ ಮೇಲೆ ಹೆಂಗೆ ಕೂದಲಿತ್ತಿಲ್ಲ, ದಪ್ಪಕ್ಕಿದ್ರು, ಒಳ್ಳೆ ಇದು. ಆಮೇಲೆ ಒಂದು ದಿವಸ ತೀರ್ಥಹರಣ ಇದೆ. ಅವರು ಒಂದು ಭಾವೋದ್ರೇಕ ಜಾಸ್ತಿ ಎಲ್ಲ, ಶಕೆ ಎಲ್ಲ ತುಂಬ ಜನ ಇದ್ರು, ಭರ್ತಿ ಜನ ಇದ್ರು, ಹಾಲು ಬರ್ತಿ. ನಾವು ಕಡೆ ಮೂಲಲ್ಲಿ ಒಂದು ಹಳೆ ಮಂದೆ, ನಾನು ಒಂದು ಫ್ರೆಂಡು ಚಿಕ್ಕಮ್ಮನವರೊಬ್ಬರು, ಚಿನ್ನಬಳ್ಳಿ ಆಚೆ ಇದು ರಮಾನಂದಿ ಇಲ್ಲ ಪಾಪ. ಭಾರಿ ಹಾಸ್ಯ ಅವರು, ಭಾರಿ ಹಾಸ್ಯ ಅಂದರೆ ಭಾರಿ ಹಾಸ್ಯ. ನಾವೆಲ್ಲ ತುಂಬ ಸ್ನೇಹಿತರೆ, ಹಾಸ್ಯನೇ. ಇಬ್ಬರುಗೆಲ್ಲ ಕೂತಿದ್ದು, ನಮ್ಮ ಹುಡುಗರೆಲ್ಲ ಕೂತಿದ್ದು, ಪಕ್ಕದಲ್ಲಿ ಕೂತಿದ್ರು. ಅವರು ಗುರುನಾಥ ಪಕ್ಕ ಕೈ ಗೊತ್ತಾ ಅಂತಿದ್ರು. ಕೆಂಪಗಿದ್ದಾರೆ, ಮೈ ಮೇಲೆ ಒಂಥರ ಇದು ಬಜ್ಜು, ಎಲ್ಲ ಬಜ್ಜು ಥರ ತಲೆಗೆ ಕೂದಲು ಗಿಲೆ ನಿಂತಿಲ್ಲರು. ಪಾಪ ಅದು ಭಾರಿ ಒಳ್ಳೆ ಮನುಷ್ಯ, ಪಾಪ ಡೌನ್ ಟು ಅರ್ತ್ ಮನುಷ್ಯ. ಅವರು ಪಂಚೆ ಸೊಂಟ ಕಟ್ಕೊಂಡ್ಬಿಟ್ಟಿದ್ದಾರೆ ಶಲ್ಯನ, ಗುರುನಾಥ ಕೈಗೆ ಒತ್ತಿದ್ದಾರೆ. ಆಮೇಲೆ ರಾಮಾನಂದು ಏನೋ ಹೇಳ್ತಿದ್ದಾರೆ, ತುಂಬ ಭಜನೆ ಮಾಡ್ತಿದ್ದಾರೆ. ಜನ ಒಂದು 60-70 ಜನ ಬರ್ತಿದ್ದೆ. ನಾವು ಕಡೆ ಮೂಲೆ ಕೂತಿದ್ವಿ. ರಾಮಾನಂದ ಕಿಟೆ ಅಂತಂದು, ಏನು ರಾಮಾನಂದು ಸೇಟು ಅಂತಿದ್ವಿ. ಏನು ಸೇಟು ಅಂತಂದು, ಅವ್ರು ನೋಡು ಸೈಂಟಿಸ್ಟಾ ಅಂತಂದರು. ಹ್ಞೂ ನೋಡಿ ಇನ್ನೇ ಅಂತ. ಒಳ್ಳೆ ಜಯಮಾಲಿನಿ ಕಾಣಿಸ್ತೀನಲ್ವೇ ಅಂತಂದ್ಬಿಟ್ಟು. ನಾವು ನಾನೇ ಮಾತಾಡ್ಕೊತಿದ್ದೀನಿ, ಜ್ವರ ಮಾತಾಡೋಕ್ಕಾಗ್ತಾ ಅಕ್ಕಪಕ್ಕ ಜನ ಜಯಮಾಲಿನಿ ಕಂಡ್ಕೊಂತೀವಿ ಅಂತಂದು. ಗುರುನಾಥರು ಎಲ್ಲ ಅಷ್ಟು ಜನ ಸಹ, ಅಷ್ಟು ದೂರ ಮನೆ ನೋಡಿದ್ರು, ಅಷ್ಟು ದೂರ ಒಂದು 25 ಅಡಿ ದೂರದ ಮನೆ ತುಂಬ ಬಂದಿದ್ದಾರೆ. ನಾವು ಪಿಸ ಮಾತಾಡ್ತಿದ್ವಿ. ನಗು ಅಂತ ಅಳಿತೀನಿ, ಸುಮ್ಮನೆ ಮರ ನೀವು ಅಂತಂದ್ಬಿಟ್ಟೆ. ಆಮೇಲೆ ನೋಡ್ಬಿಟ್ಟು ನಮ್ಮ ಮಕ್ಕ ಅನ್ಸು ನೋಡಿರೋ, ರಮಾನಂದ ಮಕ್ಕ ನೋಡಿ, ಈಗ ನೋಡ್ಬಿಟ್ಟು ನಗ್ಬಿಟ್ಟು, ಸಾರ್ ತಂದು ಅವ್ರಿಗೆ ಶಲೆ ಹೋದ್ಕೊಳ್ಳಿ ಸರ್. ಇದು ನಮ್ಮಿಬ್ಬರಿಗೆ, ಗುರುನಾಥರಿಗೆ ಇಷ್ಟನಿಗೆ ಮಾತ್ರ ಗೊತ್ತು. ಇದು ಹಾಸ್ಯ ಮಾಡಿದ್ದು. ಜಯಮಾಲಿನಿ ಕ್ಯಾಬರೆ ಡ್ಯಾನ್ಸರ್ ಥರ ಕಾಣ್ತೀವಿ ಅಂತ ಇವರೊಂದಕ್ಕೂ, ನನ್ನ ಹತ್ರ ಪಿಸ್ಕೊಟ್ಟಿದ್ದಕ್ಕೂ, ನಾನು ನಕ್ಕಿದ್ದಕ್ಕೂ ಗುರುನಾಥರು ಗೇಜ್ ಮಾಡ್ಯಾರ ನೋಡಿ ಸರ್. ಅಷ್ಟು ನಿಂತ್ಕೊಂಡು ಗೇಜ್ ಮಾಡಿ, ಸರ್ ಶಲೆ ಹೋಗ್ಬೇಡಿ ಸರ್. ಆಮೇಲೆ ಅವನ ನಂಕೆಯಲ್ಲಿ ಅದಕ್ಕಾಗಲೇ ನೋಡ್ರಿಲ್ಲ, ಸೆನ್ಸ ಮಾಡ್ಬಿಡ್ತಲ್ಲ ಅಂತ ಅವನಕ್ಕೆ. ಆಮೇಲೆ ಎಲ್ಲ ಆದಮೇಲೆ ರಮಾನಂದಿ ಕೇಳ್ತಂತೆ, ಕೇಳಿರಂತೆ ಗುರುನಾಥ, ಕಣ್ಣಿನೆಲ್ಲ ಹೋಯ್ತನ, ಯಾರನ್ನ ಜ್ಞಾಪಿಸ್ಕೊಂಡ್ಬಿಟ್ಟು ಯಾರನ್ನ ಜ್ಞಾಪಿಸ್ಕೊಳ್ಳೋದೆ ತನ್ನ, ಇಲ್ಲ ಗುರುವೆ ಅಂತ ಪಾಯ್ತು. ಅಯ್ಯೋ ಗುರುನಾಥ ಮನೇಲಿ ಹಾಸ್ಯನೂ ಇರೋದು, ಸಿಟ್ಟು ಇರೋದು, ಭಾರಿ ಸಿಟ್ಟು ಇರೋದು, ಸಿಟ್ಟು ಮಾಡೋದು ಭಾರಿ. ಅವ್ರಿಗೆ ಯಾರು ಆಗ್ಲೋದವರು ತುಂಬ ಇದು ಅಂದರೆ ಅಲ್ಲೇ ಬಾಲ್ ಹಾಕ್ಸ್ಬಿಡೋರು. ಅದು ಅಂದರೆ ತುಂಬ ಕೆಟ್ಟ ಕರ್ಮಗಳು ಮಾಡ್ಕೊಂಡು ತುಂಬ ವಿಷ ಇಟ್ಕೊಂಡು ಬರೋದ್ರಲ್ಲ, ಅಷ್ಟೊಂದು ಎನಿ ಟೈಮ್ ಮಾಡ್ತಿರ್ತಿಲ್ಲ, ಅಲ್ಲೇ ಬಾಲ್ ಹಾಕ್ಸ್ಬಿಡೋರು. ವರದಹಳ್ಳಿಲೇನೋ ಶ್ರೀಧರ ಸ್ವಾಮಿಗಳ ಒಂದು ಆರಾಧನೆ, ಏನೋ ಒಂದು ದೊಡ್ಡ ಸಮಾರಂಭ. ಇವರು ಶಿಷ್ಯವರ್ಗದವ್ರು ಯಾರೋ ಹೋಗಿದ್ದಾರೆ ಅಲ್ಲಿಗೆ ಅವತ್ತಿನ ದಿವಸ. ಹೋದಾಗ ಅಲ್ಲೆಲ್ಲ ಇನ್ನೂ ಮಂಗಳಾರತಿ ಆಗಿಲ್ಲ. ಇವ್ರು ಹಾಗೆ ಇರ್ತಕ್ಕಂಥವ್ರು ಇವರೇ
ಸೀದಾ ಅಡುಗೆ ಮನೆಗೆ ಹೋಗಿದ್ದಾರೆ. ಈ ಥರ ಬಂದಿರೋರು ನೋಡಿ ಅವರು ದೂರ ಇರಿ ಅಂತ ಅಂದ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಪ್ಪ ನಂಗೆ ಆ ಪಾಯಸ ಕೊಡು ಅಂತಲೋ ಏನೋ ಕೇಳಿದಂತೆ. ಆಮೇಲೆ ಅವರು ಇದಿಲ್ಲ ನೈವೇದ್ಯ ಆಗಬೇಕು ಎಲ್ಲ ಆಗಬೇಕು ಅಂತೇನೋ ಅವರು ಹೇಳಿದಾಗ ಇವರದ್ದೇನೋ ಹೇಳಿಬಿಟ್ಟು ಬಂದಿರಂತೆ. ಅದನ್ನು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಶಿಷ್ಯವರ್ಗದವರೊಬ್ಬರು ಸಕ್ಕರೆಪಟ್ಟಣಕ್ಕೆ ಫೋನ್ ಮಾಡಿದ್ದಾರೆ ದೂರವಾಣಿ ಮೂಲಕ, ಅಲ್ಲಿ ಇರ್ತಕ್ಕಂಥ ಈ ಮನೇಲಿರ್ತಕ್ಕಂಥವ್ರಿಗೆ. ಆಮೇಲೆ ಗುರುಗಳು ಏನು ಮಾಡ್ತಿದ್ದಾರೆ ಅಂತ. ಅಷ್ಟೊತ್ತಿಗೆ ಇಲ್ಲಿ ಯಾರೋ ಶಿಷ್ಯರು ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಅವರು. ಅವ್ರು ಫೋನ್ ತಗೊಂಡ್ಬಿಟ್ಟು ಏನಪ್ಪ ಏನು ಅಂತಂದರೆ ಚೂರು ಗುರುಗಳನ್ನ ನೋಡಬೇಕಾಯ್ತು. ಇಲ್ಲೇ ಮನೇಲೆ ಇದ್ದಾರೆ, ನಾವು ಜೊತೆ ಅವ್ರು ಮಾತಾಡ್ತಿದ್ದೆ ಕೊಣ ಬಾರೋ ಅಂತ ಅವ್ರು ಕರೆದ್ರು. ಇಲ್ಲ, ಇಲ್ಲಿ ಸಾಗರದಲ್ಲಿ ಅವ್ರು ಬಂದಿದ್ದಾರೆ, ನಾನು ಇವ್ರಿಗೆ ನೋಡ್ತಾ ಇದ್ದೀನಿ, ಇಲ್ಲಿ ಹೀಗೇನೋ ನಡೀತಾ ಇದೆ ಅಂತ. ಅಯ್ಯೋ ಇಲ್ಲ, ಇಲ್ಲೇ ಇದ್ದಾರೆ, ನಾವು ಮಾತಾಡ್ತಾ ಇದ್ದೀವಿ, ನೀನು ಯಾರನ್ನೂ ನೋಡಿದೀಯ ಅಂತ ಅವ್ರಂದರು. ಸ್ವಲ್ಪ ಹೊತ್ತಿನ ಮೇಲೆ ನೋಡಿದ್ರೆ ಆ ಪಾಯಸ ಏನು ಕೇಳಿದ್ರು ಆ ಪಾಯಸವನ್ನು ಒಂದು ಸ್ವಲ್ಪ ತೆಗೆದುಬಿಟ್ಟು ಏನೋ ಒಂದು ಪ್ರಾಣಿಗೋ ನಾಯಿಗೋ ಯಾವುದಕ್ಕೋ ಏನೋ ಹಾಕಿದಾರಲ್ಲಿ, ಅದು ತಿಂದು ಸತ್ತೋಗಿದೆ. ಆ ಪಾಯಸದಲ್ಲಿ ಅಲ್ಲಿನೋ ಏನೋ ಬಿದ್ದುಬಿಟ್ಟು ವಿಷ ಅದು ಬಡಿಸ್ದಲೇ ಅವತ್ತು ಹಾಗೆ ತೆಗೆಸಿಟ್ಟಿರುತ್ತೆ. ಆಮೇಲೆ ಇಲ್ಲ, ಇಲ್ಲೇ ಬಂದಿದ್ದಾರೆ, ಇಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ ಅಂತ ಅವರು. ಇಲ್ಲ ಕಣಪ್ಪ, ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ. ಹೀಗೆ ಒಂದೇ ಸಂದರ್ಭದಲ್ಲಿ ಹಾಗೆರಡು ಕಡೆಯಲ್ಲಿ ಆ ಥರ ಇರಲಿಕ್ಕೆ ಸಾಧ್ಯನಾ? ನಮ್ಮ ಊಹೆಗೂ ಮೀರಿರ್ತಕ್ಕಂಥ ವಿಚಾರ ಇದು, ಕಲ್ಪನೆಯೂ ಮಾಡ್ಕೊಳ್ಳಿಕ್ಕಾಗಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.